ತಮ್ಮನ್ನ ಕುರಿತು 1000 ಜನರು 1000 ರೀತಿಯಲ್ಲಿ ಮಾತನಾಡಲಿ, ಆದರೆ ನಾವು ನಡೆಯುವಂತಹ ಹಾದಿಯು ಸದಾ ಸತ್ಯದ ಪರ, ಧರ್ಮದ ಪರ, ನ್ಯಾಯದ ಪರ ಇದ್ದರೆ ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆ ಇರುವುದಿಲ್ಲ. ಧರ್ಮದ ದಾರಿಯಲ್ಲಿ ನಾವು ನಡೆದಾಗ ಹಲವಾರು ರೀತಿಯಲ್ಲಿ ಅಡೆತಡೆಗಳು ಬರುವುದು ಸಹಜ, ಆದರೆ ಕೊನೆಗೆ ನಮ್ಮ ದಾರಿಯು ಪರಿಶುದ್ಧವಾಗುವುದು. ಅಧರ್ಮದಿಂದ ಶತ್ರುವು ಹಲವಾರು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾದಾಗ ಧರ್ಮ ಅವನನ್ನ ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮವನ್ನ ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಆದಷ್ಟು ಒಳ್ಳೆಯದನ್ನೇ ಮಾಡಿ. ಕೆಟ್ಟದ್ದರ ಪರಿಣಾಮ ಬಹಳ ಕ್ರೂರವಾಗಿ ಇರುತ್ತದೆ. ನೀವು ಜೀವನದಲ್ಲಿ ಇತರರಿಗೆ ಏನನ್ನ ಬಯಸುತ್ತೀರಿಯೋ ಅದೇ ನಿಮ್ಮ ಜೀವನದಲ್ಲಿ ಮರುಕಳಿಸುವುದು. ಬಯಸುವುದಾದರೆ ಒಳ್ಳೆಯದನ್ನೇ ಬಯಸಿ. ಹಾಗಾಗಿಯೇ ಹೇಳುವುದು, ಕರ್ಮ ಎನ್ನುವುದು ತನ್ನ ವಿಳಾಸವನ್ನ ಎಂದಿಗೂ ಕೂಡ ಮರೆಯುವುದಿಲ್ಲ ಎಂದು. ಅದು ಸಮಯಕ್ಕೆ ಸರಿಯಾಗಿ ಯಾವ ಸ್ಥಳಕ್ಕೆ ಹೋಗಿ ತಲುಪಬೇಕೋ ಆ ಸ್ಥಳಕ್ಕೆ ಹೋಗಿ ತಲುಪುತ್ತದೆ. ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನಿಗೆ ಪರಿಚಯ ಆದರೆ ಆ ಸ್ನೇಹ ಎನ್ನುವುದು ಎಷ್ಟು ದಿವಸಗಳ ಕಾಲ ಉಳಿಯುತ್ತದೆ ಎನ್ನುವುದು ಗೊತ್ತಿಲ್ಲ. ಒಂದು ಮನಸ್ಸು ಇನ್ನೊಂದು ಮನಸ್ಸಿಗೆ ಪರಿಚಯ ಆದರೆ ಮಾತ್ರ ಆ ಪರಿಚಯವು ಜೀವನ ಪೂರ್ತಿ ಇರುತ್ತದೆ. ಗುರಿಯನ್ನ ಜೀವನದಲ್ಲಿ ಇಟ್ಟುಕೊಂಡು ಸಾಗುವವರು ಸಾಧಕರಾಗುತ್ತಾರೆ. ಕೇವಲ ಆಸೆಗಳನ್ನ ಇಟ್ಟುಕೊಂಡವರು ಸಾಮಾನ್ಯ ವ್ಯಕ್ತಿಗಳಾಗಿ ಉಳಿದು ಬಿಡುತ್ತಾರೆ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ಕಾಲಹರಣವನ್ನ ಮಾಡಬೇಡ. ಮೇಲೊಬ್ಬ ಇರುವ ನಿನ್ನ ಕಾಯಲು ನಿನ್ನ ಕೆಲಸಗಳನ್ನು ನೀನು ಪೂರ್ತಿ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ನಿನ್ನ ಒಳಿತಿಗಾಗಿಯೇ ಎನ್ನುವುದನ್ನ ಮರೆಯಬೇಡ. ಅವರಿಗೆ ಶಿಕ್ಷಿಸುವ ಅಧಿಕಾರ ನಿನಗಿಲ್ಲ, ಅದನ್ನ ಆ ಭಗವಂತನೇ ನೋಡಿಕೊಳ್ಳುತ್ತಾನೆ. ಏನಾದರೂ ಒಳ್ಳೆಯದನ್ನ ಸಾಧಿಸಬೇಕು ಎಂದು ಛಲದಿಂದ ಆರಂಭಿಸಿದ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಿಸಲು ಹೋಗಬೇಡ. ಕಾರಣಗಳು ಸಾವಿರಾರು ಇರಬಹುದು, ಆದರೆ ಅವುಗಳನ್ನ ಮೀರಬೇಕು. ಇಲ್ಲವಾದರೆ ನಿಮ್ಮ ಸಮಯ, ಶ್ರದ್ಧೆ, ಸಾಮರ್ಥ್ಯ ಎಲ್ಲವೂ ಕೂಡ ವ್ಯರ್ಥವಾದಂತೆಯೇ ಅರ್ಥವಾಗುವುದು. ಜೀವನದಲ್ಲಿ ಸದಾ ಸಂತೋಷದಿಂದ ಇರಬೇಕಾದರೆ ಭಾವನೆಗಳ ಕೈಗೆ ಬದುಕನ್ನ, ನೆನಪುಗಳ ಕೈಗೆ ಮನಸ್ಸನ್ನ, ಆಸೆಗಳ ಕೈಗೆ ಬುದ್ಧಿಯನ್ನ, ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಕೊಡಲು ಹೋಗಬಾರದು. ಕಳೆದು ಹೋಗಿರುವಂತಹ ದಿನಗಳ ಬಗ್ಗೆ ಆಲೋಚಿಸುತ್ತಾ ಇಂದಿನ ಖುಷಿಯನ್ನ ಕಳೆದುಕೊಳ್ಳಬೇಡ. ನಾಳೆಯ ದಿನಗಳಿಗೆ ಹೆದರಿ ಇಂದಿನ ಧೈರ್ಯವನ್ನ ಕಳೆದುಕೊಳ್ಳಬೇಡ. ಯಾವುದು ನಿನ್ನ ಕೈಯಲ್ಲಿ ಇಲ್ಲವೋ ಅದರ ಬಗ್ಗೆ ಯೋಚಿಸಿ ಲಭ್ಯವಿಲ್ಲ. ಇಂದು ಈ ಕ್ಷಣ ನಿನ್ನದು. ಈ ಕ್ಷಣವನ್ನ ಅನುಭವಿಸು. ನಾಳೆ ಏನಾಗುವುದೋ ಯಾರೂ ಕೂಡ ಅದನ್ನ ಅರಿಯಲು ಸಾಧ್ಯವಿಲ್ಲ. ನಿನ್ನ ಮೇಲೆ, ನಿನ್ನ ಕೆಲಸದ ಮೇಲೆ ನಂಬಿಕೆಯಿರಲಿ. ಆ ನಂಬಿಕೆಯನ್ನೇ ನಿನ್ನ ಬದುಕಿಗೆ ಸ್ಫೂರ್ತಿಯನ್ನ ನೀಡುತ್ತದೆ. ತಾಳ್ಮೆಗೂ ಒಂದು ಕೊನೆ ಎನ್ನುವುದು ಇರುತ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನ ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನ ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡುತ್ತಾ ಇರುವುದು ಮೂರ್ಖರ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗಿರುತ್ತಾನೆ. ಹಿಂಸಿಸುವಂತಹ ವ್ಯಕ್ತಿಯು ಕ್ಷಣವೂ ಕೂಡ ಪಾಪದ ಕೊಡ ತುಂಬಿಸುತ್ತಾ ಹೋಗುತ್ತಾನೆ. ನೀನು ಜೀವನದಲ್ಲಿ ಕಳೆದುಕೊಂಡರೂ ಅಥವಾ ಕಳೆದುಕೊಳ್ಳುತ್ತಿದ್ದೀಯಾ ಎನ್ನುವುದಾದರೂ ಕೂಡ ನೀನು ಈ ಭೂಮಿಯ ಮೇಲೆ ತಂದಿರುವುದಾದರೂ ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಏನು? ಮನಸ್ಸಿಗೆ ಮಾತನಾಡದಂತೆ ಇರಲು ಹೇಳಿದರೆ ನಿಮ್ಮ ಆತ್ಮ ಮಾತನಾಡುವುದನ್ನ ಕೇಳಬಹುದು. ಇದು ಕೇವಲ ಧ್ಯಾನದಿಂದ ಮಾತ್ರ ಸಾಧಿಸಲು ಸಾಧ್ಯವಾಗುವುದು. ಧ್ಯಾನ ಮೆದುಳಿಗೆ ಕೆಲಸವನ್ನ ಕೊಟ್ಟಾಗಲೆಲ್ಲ ಸಮಸ್ಯೆಗಳ ಬಗ್ಗೆ ಯೋಚಿಸುವಂತಹ ಬದಲು ವಿಶ್ರಾಂತಿ ನೀಡಿ ಧ್ಯಾನಗಳ ಬಗ್ಗೆ ಲಾಭವನ್ನ ಪಡೆದುಕೊಳ್ಳಿ. ಧ್ಯಾನವನ್ನ ಯಾರು ಜೀವನದಲ್ಲಿ ಅಳವಡಿಸಿಕೊಂಡು ಇರುತ್ತಾರೆಯೋ ಅವರು ಜೀವನದ ಅತ್ಯುನ್ನತವಾಗಿರುವಂತಹ ಸ್ಥಾನವನ್ನ ತಲುಪುತ್ತಾರೆ. ನಂಬಿಕೆ ಜೀವನ, ನಂಬಿಕೆಯೇ ಜೀವನದ ಸ್ನೇಹ. ನಂಬಿಕೆ ಇದ್ದರೆ ಬಾಳು ಎನ್ನುವುದು ನಂದಾದೀಪವಾದೀತು. ನಂಬಿಕೆ ಇದ್ದರೆ ಮಾಡಿದ್ದೆಲ್ಲವೂ ಕೂಡ ನಾವು ಯಶಸ್ಸಿನತ್ತ ಸಾಗಬಹುದು. ಜೀವನದಲ್ಲಿ ಏನೇ ಆದರೂ ಕೂಡ ತುಂಬಾ ಯೋಚನೆಯನ್ನ ಮಾಡಲು ಹೋಗಬಾರದು. ಏಕೆಂದರೆ ನಿಮ್ಮ ಈ ಜೀವನದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನು ಯೋಚನೆಯನ್ನ ಮಾಡಿಯೇ ನೀಡಿರುತ್ತಾನೆ ಎನ್ನುವುದನ್ನು ಮರೆಯಬಾರದು. ಸಾಧ್ಯವಾದರೆ ಓಡು,
ಆಗಲಿಲ್ಲವಾದರೆ ನಡೆ. ಆದರೂ ಸಾಧ್ಯವಾಗದಿದ್ದರೂ ಕೂಡ ಉರುಳಿ ಕೊಂಡಾದರೂ ಕೂಡ ಹೋಗಬೇಕು. ಆದರೆ ಕದಲದೆ ಒಂದೇ ಕಡೆ ಇದ್ದರೆ ನೀನು ಏನನ್ನು ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ. ಯಾರು ನಿನ್ನವರು, ಯಾವುದು ನಿನ್ನದು ಎನ್ನುವುದು ನಿನಗೆ ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಕೆಟ್ಟ ದಿನಗಳು ಯಾರ ಜೀವನದಲ್ಲಿಯೂ ಕೂಡ ಶಾಶ್ವತವಲ್ಲ. ಕೆಟ್ಟ ದಿನಗಳಲ್ಲಿ ಧೈರ್ಯವನ್ನ ನಾವು ಕಳೆದುಕೊಳ್ಳಬಾರದು. ಕೆಟ್ಟ ಸಮಯದಲ್ಲಿ ನಾವು ತಾಳ್ಮೆಯನ್ನ ಕಳೆದುಕೊಳ್ಳಬಾರದು. ಕಳೆದುಕೊಂಡಿದ್ದರ ಬಗ್ಗೆ ಸಮಯವನ್ನ ಕೊಟ್ಟು ಹಾಳು ಮಾಡಿಕೊಳ್ಳಬೇಡಿ. ಸಮಯ ಎನ್ನುವುದೇ ನಿನ್ನ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನ ಕೊಟ್ಟೇ ಕೊಡುತ್ತದೆ. ನಿನ್ನ ಕಷ್ಟದಲ್ಲಿ ಯಾರು ನಿನ್ನ ಕೈ ಬಿಟ್ಟು ಹೋಗಿದ್ದಾರೆಯೋ ಅವರೇ ನಿನ್ನ ಶತ್ರುಗಳು. ಅದೇ ಕಷ್ಟದಲ್ಲಿ ಯಾರು ನಿನ್ನ ಕೈಯನ್ನ ಹಿಡಿದಿದ್ದಾರೆಯೋ ಅವರೇ ನಿನ್ನ ಮಿತ್ರರು. ನೀವು ನಾಳೆ ಎಲ್ಲಿರುವಿರೋ ನಿಮಗೆ ಗೊತ್ತಿಲ್ಲ, ಆದರೆ ನಿನ್ನನ್ನ ಎಲ್ಲಿ ತಲುಪಿಸಬೇಕು ಎನ್ನುವುದು ಆ ದೇವರಿಗೆ ಖಂಡಿತವಾಗಿಯೂ ತಿಳಿದಿದೆ. ಆದ್ದರಿಂದ ದೇವರನ್ನ ನಂಬಿ. ಯಾರನ್ನು ಸುಲಭವಾಗಿ ನಂಬಬೇಡಿ. ಏಕೆಂದರೆ ನಿನ್ನಿಂದಲೇ ಎಲ್ಲವನ್ನ ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರೇ ಈ ಪ್ರಪಂಚದಲ್ಲಿ ಹೆಚ್ಚಾಗಿ ಇದ್ದಾರೆ. ನಿನ್ನನ್ನ ಬೇಕಂತಲೇ ಕೆಣಕುವಂತಹ ಕೆಟ್ಟ ವ್ಯಕ್ತಿಗಳಿಗೆ ನಿಮ್ಮ ಉತ್ತರ ಕೋಪವಲ್ಲ, ಶಾಪವಾಗಿರಬೇಕು. ಭಗವಂತನಿಗೆ ಸಲ್ಲಿಸಿರುವಂತಹ ಪೂಜೆ ಸೇವೆ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಒಂದು ದಿನ ಅದು ನಿಮ್ಮನ್ನ ಕಾದೇ ಕಾಯುತ್ತದೆ. ಎಲ್ಲದಕ್ಕೂ ಒಂದು ಕಾಲ ಬರಲೇಬೇಕು. ತಾಳ್ಮೆಯಿಂದ ಇರು. ಆಗ ನಿನಗಾಗಿ ಇರುವಂತಹ ಅನ್ಯಾಯಕ್ಕೆಲ್ಲ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕಾಲಚಕ್ರ ಎಲ್ಲರಿಗೂ ಕೂಡ ಒಂದೇ. ನಿನ್ನ ಮುಂದೆ ನಿಂತು ಮಾತನಾಡುವ ಧೈರ್ಯ ಇಲ್ಲದವರೇ ಬೆನ್ನ ಹಿಂದೆ ನಿಂತು ಮಾತನಾಡುವುದು. ಅದಕ್ಕೆಲ್ಲ ಹೆದರಬೇಡ. ತಲೆಯನ್ನು ಕೂಡ ಕೆಡಿಸಿಕೊಳ್ಳಬೇಡ. ನೀನು ಅವಮಾನಗಳ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿಯಾಗುತ್ತಾ ಹೋಗುವೆ. ನೀನು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಲು ಹೋಗಬೇಡ. ನಿನ್ನ ಮನಸ್ಸು ಕುಗ್ಗಿದರೆ ಮಾತ್ರ ಅವಮಾನಗಳು ನಿನ್ನ ಹೃದಯವನ್ನ ಅಲ್ಲಾಡಿಸಿ ಬಿಡುತ್ತದೆ. ನೆನಪಿರಲಿ, ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಅತಿಯಾದರೆ ಸಲಹೆಯೂ ಕೂಡ ನಮ್ಮ ಜೊತೆ ಸಮಯಕ್ಕೂ ಬೆಲೆ ಇರುವುದಿಲ್ಲ. ಯಾರ ವಿಷಯದಲ್ಲೂ ಕೂಡ ಯಾವ ಸಮಯದಲ್ಲೂ ಅತಿಯಾದ ಆತ್ಮವಿಶ್ವಾಸವನ್ನ, ನಂಬಿಕೆಯನ್ನ, ಪ್ರೀತಿಯನ್ನ ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾ ಹೋಗುತ್ತಾರೆ ಎನ್ನುವುದನ್ನು ಹೇಳಲು ಸಾಧ್ಯವಿಲ್ಲ ನೋಡಿ. ಕಷ್ಟದ ದಿನಗಳಲ್ಲಿ ತಾಳ್ಮೆಯನ್ನ ಕಳೆದುಕೊಳ್ಳಬಾರದು. ಎಲ್ಲರೂ ಒಂದು ಕಾರಣಕ್ಕಾಗಿ ಸಂಭವಿಸುತ್ತದೆ, ಜೊತೆಗೆ ಪರಿಹಾರವೂ ಸಿಗುತ್ತದೆ. ಆತಂಕ ಪಡುವ ಅಗತ್ಯವೇ ಇರುವುದಿಲ್ಲ. ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಿಂದಾದರೂ ಸರಿ, ಒಬ್ಬರ ಮನಸ್ಸಿನಿಂದಾದರೂ ಸರಿ. ದೇವರನ್ನ ನಂಬಿ ಜೀವನ ಮಾಡಿ, ಮನುಷ್ಯರನ್ನ ನಂಬಿ ಅಲ್ಲ. ಏಕೆಂದರೆ ಮನುಷ್ಯನಿಗೆ ನಿಯತ್ತಿಲ್ಲ, ಎಲ್ಲರೂ ಸ್ವಾರ್ಥಿಗಳೇ. ಆದರೆ ದೇವರನ್ನ ನಂಬಿದರೆ ಕಷ್ಟ ಕಾಲದಲ್ಲಿ ನಮ್ಮನ್ನ ಯಾವತ್ತಿಗೂ ಕೂಡ ಕೈ ಬಿಡುವುದಿಲ್ಲ. ಹಾಗಾಗಿ ದೇವರ ಮೇಲೆ ನಂಬಿಕೆಯನ್ನಾಗಿಡಿ. ದೇವರು ಖಂಡಿತವಾಗಿಯೂ ಕಷ್ಟ ಕಾಲದಲ್ಲಿ ನಮ್ಮನ್ನ ರಕ್ಷಣೆ ಮಾಡಲು ಬಂದೇ ಬರುತ್ತಾನೆ. ಎಲ್ಲಿ ನಾವು ಯಾರಿಗೆ ಒಳ್ಳೆಯದನ್ನ ಬಯಸುತ್ತೇವೆಯೋ ಅವರೇ ನಮ್ಮನ್ನ ಕೆಟ್ಟವರನ್ನಾಗಿ ನೋಡುತ್ತಾರೆ. ವಿಪರ್ಯಾಸವಾದರೂ ಕೂಡ ಇದು ಕಹಿ ಸತ್ಯವೇ. ನೊಂದವರಿಗೆ ಶ್ರೀಕೃಷ್ಣ ಪರಮಾತ್ಮನ ಧೈರ್ಯದ ಮಾತುಗಳನ್ನು ನೀವು ಕೇಳುತ್ತಿರಬೇಕು. ದುಃಖವಾದಾಗ ದೇವರ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳಬೇಡ. ಏಕೆಂದರೆ ದೇವರು ನಿನ್ನ ಸುಖ ದುಃಖ ಎರಡರಲ್ಲೂ ಕೂಡ ಇರುತ್ತಾನೆ. ನಿಮಗೆ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿ ಭಯ ಆವರಿಸಿಕೊಂಡರೆ ನನ್ನ ಜೊತೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಅಂದುಕೊಳ್ಳಿ. ಸಮಸ್ಯೆಗಳು ತಾವಾಗಿಯೇ ಪರಿಹಾರ ಆಗುತ್ತವೆ. ನಿಮ್ಮ ಆಸೆ ಕನಸುಗಳು ನುಚ್ಚು ನೂರಾದಾಗ ನೀವು ಕೆಳಗೆ ಬೀಳುತ್ತಿದ್ದೀರಿ. ಆದರೆ ನೆನಪಿರಲಿ, ನಿಮ್ಮನ್ನ ಹೀಗೆ ಕೆಳಗೆ ಬೀಳಿಸುವಂತಹ ಕುತಂತ್ರಗಳು ನಿಮ್ಮ ಬೆನ್ನ ಹಿಂದೆ ನಡೆದಿರಬಹುದು. ನಿನ್ನ ಮುಂದೆ ಯಾರು ಎಷ್ಟೇ ಹಾರಾಡಲಿ ನೀನು ಮೌನವಾಗಿ ಇರು. ತಾಳ್ಮೆಯನ್ನ ಕಳೆದುಕೊಳ್ಳಬೇಡ. ಅವರ ಹಾರಾಟಕ್ಕೆ ನಿನ್ನ ತಾಳ್ಮೆಗೆ ನಾನು ಉತ್ತರವನ್ನ ಕೊಟ್ಟೇ ಕೊಡುತ್ತೇನೆ. ನಮ್ಮ ಹೃದಯ ಚೂರಾಗುವುದು ನಾವು ಹೆಚ್ಚು ನಂಬಿದವರಿಂದಲೇ. ಆದರೆ ಚೂರಾದ ಹೃದಯವನ್ನ ಜೋಡಿಸಬೇಕಾಗಿರುವುದು ನಮ್ಮ ನಂಬಿಕೆಯಿಂದ ಮಾತ್ರ ಸಾಧ್ಯ. ಕರ್ಮ ಎನ್ನುವುದು ಹೇಳುತ್ತದೆ, ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ನೀನು ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡ.
ಏಕೆಂದರೆ ನೀನು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿಯೇ ಮೋಸ ಮಾಡುವ ನಂಬಿಕೆ ದ್ರೋಹಿಗಳು ಇದ್ದೇ ಇರುತ್ತಾರೆ. ಕಷ್ಟಗಳು ಭಾರವನ್ನ ಸಾಧ್ಯವಾದಷ್ಟು ತಡೆದುಕೋ. ಹೆದರಿ ಕುಸಿಯಬೇಡ. ಖಂಡಿತವಾಗಿಯೂ ನಿನಗೂ ಒಂದು ದಿನ ಬಂದೇ ಬರುತ್ತದೆ. ಒಳ್ಳೆಯ ಸಮಯ ಬರುವವರೆಗೂ ನೀನು ಜೀವನದಲ್ಲಿ ತಾಳ್ಮೆಯನ್ನ ಕಾಯ್ದಿರಿಸಿಕೋ. ಕಾಲ ಒಂದೇ ರೀತಿ ಇರುವುದಿಲ್ಲ. ಇಂದು ನಿನ್ನನ್ನ ಕಾಲಿನ ಕೆಳಗೆ ಹಾಕಿ ತುಳಿದವರು ನಾಳೆ ನಿನ್ನೆದುರೇ ಮಂಡಿಯೂರಿ ಕಾಲು ಹಿಡಿಯುವಂತಹ ದಿನವೂ ಬಂದೇ ಬರುತ್ತದೆ. ಒಂದು ಕ್ಷಣದಲ್ಲಿ ಭಿಕ್ಷುಕ ರಾಜನಾಗಬಹುದು. ರಾಜನೂ ಕೂಡ ಒಂದು ಕ್ಷಣದಲ್ಲಿ ಭಿಕ್ಷುಕನಾಗಬಹುದು. ಅವರವರ ಕರ್ಮ ಅವರಿಗೆ ತಕ್ಕ ಫಲವನ್ನ ಕೊಟ್ಟೇ ಕೊಡುತ್ತದೆ. ಧರ್ಮವನ್ನ ರಕ್ಷಣೆ ಮಾಡುವುದು ಸ್ವಲ್ಪ ಕಷ್ಟವೇ, ಆದರೆ ಖಂಡಿತವಾಗಿಯೂ ಅಸಾಧ್ಯವಲ್ಲ. ನಿನ್ನ ಕೆಲಸವನ್ನ ನೀನು ಮಾಡು. ಕೊನೆಯಲ್ಲಿ ನಿನ್ನ ಜೊತೆಯಲ್ಲಿ ನಾವು ಇದ್ದೇ ಇರುತ್ತೇವೆ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮೌನವಾಗಿ ಇರುವುದರಿಂದಲೇ ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತವೆ. ಹಾಗಾಗಿ ಜೀವನದಲ್ಲಿ ತಾಳ್ಮೆ ಎನ್ನುವುದು ನಿನಗಿರಲಿ. ಭಗವಂತನಿಂದ ಭಗವಂತನನ್ನ ಬೇಡಿಕೊಳ್ಳಿ. ಭಗವಂತನಿಂದ ಭಗವಂತನನ್ನೇ ಬೇಡಿಕೊಂಡವರಿಗೆ ಮತ್ತೆ ಏನು ಬೇಡಿಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ. ದಾರಿ ಕಾಣಿಸುತ್ತಿಲ್ಲವೆಂದು ದೇವರನ್ನ ದೂರಬೇಡಿ. ಸ್ವಲ್ಪ ತಾಳ್ಮೆಯನ್ನ ಜೀವನದಲ್ಲಿ ತಂದುಕೊಳ್ಳಿ. ದೇವರು ನಿಮಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿ ಮಾಡಿರುತ್ತಾನೆ. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋದಾಗ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು. ಏಕೆಂದರೆ ಪರಿಸ್ಥಿತಿಗಳು ಬದಲಾಗದೆ ಹೋದರೆ ನಿಮ್ಮ ಮನಸ್ಥಿತಿಯೂ ಕೂಡ ಬದಲಾಯಿಸಿಕೊಳ್ಳಬಹುದು. ನಾನು ಒಬ್ಬಂಟಿಯಾದೆ ಎಂದು ಅಳಬೇಡ. ಎಲ್ಲರೂ ಬರುವಾಗ ಒಂಟಿ, ಹೋಗುವಾಗಲೂ ಕೂಡ ಒಂಟಿ. ಆದರೆ ನಿನ್ನ ಜೊತೆ ಶಾಶ್ವತವಾಗಿ ಉಳಿದಿರುವುದು ಆ ಭಗವಂತ ಒಬ್ಬನೇ. ನಿನ್ನ ಕಷ್ಟದಲ್ಲೂ ಸುಖದಲ್ಲಿಯೂ ಕೂಡ ಒಬ್ಬನೇ. ನಿನ್ನಲ್ಲಿ ಸಮುದ್ರದಷ್ಟು ನೋವಿದ್ದರೂ ಕೂಡ ಸಮುದ್ರದ ತಳದಂತೆ ಶಾಂತವಾಗಿ ಇರು. ಏಕೆಂದರೆ ಸುನಾಮಿ ಏಳುವ ಸಮುದ್ರವೂ ಕೂಡ ಬಂದೇ ಬರುತ್ತದೆ. ಆಗ ನಿನ್ನ ಬಾಳಿನಲ್ಲಿ ಆಟ ಆಡಿದವರ ನಿರ್ನಾಮ ಮಾಡಬಹುದು. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇದುವರೆಗೂ ಯಾರೂ ಕೂಡ ಬೆಳೆಯಲು ಸಾಧ್ಯವಾಗಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಕೂಡ ಮಾತನಾಡುತ್ತಾರೆ. ಅದೇ ಮನುಷ್ಯ ಕೆಟ್ಟವನಾಗಿದ್ದರೂ ಕೂಡ ಮಾತನಾಡುವವರು ಮಾತನಾಡಿಯೇ ಆಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಿ ಇರಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲರೂ ಕೆಟ್ಟವರಾಗಿ ಇರಲು ಕೂಡ ಸಾಧ್ಯವಿಲ್ಲ. ಮನುಷ್ಯ ಯಾವತ್ತೂ ಶ್ರೀಗಂಧ ಮರದ ಹಾಗೆ ಬದುಕಬೇಕು. ಕತ್ತರಿಸಿದಷ್ಟು ಸುಗಂಧವನ್ನ ನೀಡುತ್ತದೆ. ಯಾರು ಎಷ್ಟೇ ಕೀಳಾಗಿ ಕಂಡರೂ ಕೂಡ ಒಳ್ಳೆಯದನ್ನ ಬಯಸಬೇಕು. ನಿಮ್ಮ ಒಳ್ಳೆಯತನವನ್ನ ಕಾಪಾಡಲು ಭಗವಂತನು ಸದಾ ನಿಮ್ಮೊಂದಿಗೆ ಇದ್ದೇ ಇರುತ್ತಾನೆ. ನೀವು ಸಂತೋಷವಾಗಿ ಇರಲು ಬಯಸಿದರೆ ಮೊದಲು ನಿಮ್ಮ ಹೃದಯಕ್ಕೆ ನಿರಾಶೆಯನ್ನ ಸ್ವೀಕರಿಸುವುದನ್ನ ಕಲಿಸಿ. ಅದು ನಿಮ್ಮ ಪ್ರೀತಿ ಪಾತ್ರರಿಂದಲೂ ಸಹ ಆಗಿರಬಹುದು. ಯೋಚಿಸಿ ನೋಡಿ. ಮನಸ್ಸಿಗೆ ನೋವಾದಾಗ ಕಣ್ಣೀರು ಬರುವುದು ಸಹಜವೇ. ಆದರೆ ನಿನ್ನ ಕಣ್ಣೀರಿಗೆ ಕಾರಣ ಆದವರು ಅಳುವಂತೆ ಮಾಡುವುದು ನಿನ್ನದೇ ಜವಾಬ್ದಾರಿ. ಜೀವನದಲ್ಲಿ ಏನೇ ಸಂಭವಿಸಿದರೂ ಕೂಡ ಕಣ್ಣೀರು ಬಂದರೆ ಆ ಕಣ್ಣೀರನ್ನ ಒರೆಸಿಕೊಂಡು ಮುಂದೆ ನಡೆಯುವುದನ್ನು ಕಲಿತುಕೋ. ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿಯೂ ಕೂಡ ಒಳ್ಳೆಯ ಗಳಿಗೆಗಳು ಬಂದೇ ಬರುತ್ತವೆ. ಯಾರೇ ನಿನ್ನನ್ನು ಅವಮಾನಿಸಲಿ ಕಣ್ಣೀರನ್ನ ಇಡಬೇಡ. ತಾಳ್ಮೆಯಿಂದ ಇರು. ಏಕೆಂದರೆ ಸಮಯ ಬರುತ್ತದೆ. ಅವಮಾನವನ್ನ ಮಾಡಿದವರೇ ಸನ್ಮಾನವನ್ನು ಕೂಡ ಮಾಡುತ್ತಾರೆ. ಜೀವನದಲ್ಲಿ ಏನೇ ಆದರೂ ಕೂಡ ದುಡುಕುವುದು ಬೇಡವೇ ಬೇಡ. ಸಮಯ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಮೆರೆದವರೆಲ್ಲ ಮಣ್ಣಾಗಲೇಬೇಕು. ತಾಳ್ಮೆಯಿಂದ ಇರು. ಒಂದು ನೊಂದ ಜೀವಕ್ಕೆ ಧೈರ್ಯ, ನಂಬಿಕೆ ಮತ್ತು ದೇವರು ಇವುಗಳು ಮಾತ್ರ ಶಕ್ತಿಯನ್ನ ಕೊಡುವುದಕ್ಕೆ ಸಾಧ್ಯ. ಭಗವಂತನನ್ನ ನಂಬಿ ಸಾಕು. ಅದೆಷ್ಟೇ ಕೆಟ್ಟದಾಗಲಿ, ಎಷ್ಟೇ ಕಷ್ಟವಾಗಿರಲಿ, ನಿಮ್ಮನ್ನ ದಡ ಸೇರಿಸಿಯೇ ಸೇರಿಸುತ್ತಾನೆ. ನೀನು ಎಲ್ಲರಿಗಿಂತಲೂ ಕೂಡ ಹೆಚ್ಚು ಕಷ್ಟ, ನೋವು ಅನುಭವಿಸುತ್ತಿದ್ದೀಯಾ ಎಂದರೆ ನೀ ಜೀವನದಲ್ಲಿ ಮುಂದೆ ತುಂಬಾ ಒಳ್ಳೆಯ ದಿನಗಳನ್ನ ಕಾಣುತ್ತೀಯ ಎಂದು ಅರ್ಥವಾಗುತ್ತದೆ. ಸತ್ಯಯುಗ ಎಲ್ಲರೂ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂತೆಯೇ. ತ್ರೇತಾಯುಗ ನಾನು ಚೆನ್ನಾಗಿರಬೇಕು, ನನ್ನವರು ಚೆನ್ನಾಗಿರಬೇಕು. ದ್ವಾಪರಯುಗ ಮೊದಲು ನಾನು ಚೆನ್ನಾಗಿರಬೇಕು, ಆಮೇಲೆ ಬೇರೆಯವರು. ಕಲಿಯುಗ ನನಗೆ ಮಾತ್ರ ಒಳ್ಳೆಯದು ಆಗಬೇಕು, ಬೇರೆಯವರಿಗೆ ಕೆಟ್ಟದ್ದು ಆಗಬೇಕು. ಪ್ರಸ್ತುತ ದಿನಮಾನವು ಇದೇ ಆಗುತ್ತಿರುವುದು.
ಜನರು ಯಾವಾಗಲೂ ನೀನು ಸೋಲಲೇಬೇಕೆಂದು ಕಾಯುತ್ತಿರುತ್ತಾರೆ. ಆದರೆ ನೀನು ಸೋಲಲ್ಲೂ ಕೂಡ ನಗುವುದನ್ನ ಕಲಿತುಕೋ. ಆಗ ಅವರೇ ನಿನ್ನ ಕಣ್ಣೆದುರು ಸೋಲುತ್ತಾರೆ. ಜೀವನದಲ್ಲಿ ಏನೇ ಆದರೂ ಕೂಡ ಹೆದರಲು ಹೋಗಬೇಡಿ. ಏಕೆಂದರೆ ಯಾರೇ ನಿಮ್ಮ ಕೈಯನ್ನ ಬಿಡಬಹುದು, ಆದರೆ ಹಿಂದೆ ಇರುವಂತಹ ಕೃಷ್ಣ ಪರಮಾತ್ಮನು ಯಾವತ್ತಿಗೂ ಕೂಡ ನಿಮ್ಮ ಕೈಯನ್ನ ಬಿಡಲು ಸಾಧ್ಯವಿಲ್ಲ. ಮನಸ್ಸಿಟ್ಟು ಕಲಿತಿರುವಂತಹ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನ, ಕಷ್ಟಪಟ್ಟು ಗಳಿಸಿರುವಂತಹ ಸಂಪಾದನೆ, ಇಷ್ಟದಿಂದ ಮಾಡುವಂತಹ ದೈವ ಭಕ್ತಿ ಯಾರನ್ನು ಯಾವತ್ತಿಗೂ ಕೂಡ ಕೈ ಬಿಡುವುದಿಲ್ಲ. ನೀವು ಅನಗತ್ಯವಾಗಿ ಚಿಂತಿಸುತ್ತಿದ್ದೀರಿ. ಯಾರಿಗಾಗಿಯೂ ಏಕೆ ಹೆದರುತ್ತಿದ್ದೀರಿ? ಯಾರು ನಿಮ್ಮನ್ನ ಕೊಲ್ಲಲು ಸಾಧ್ಯ? ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ? ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದಾರಿಗಳಿವೆ. ಅದುವೇ ಕಾಮ, ಕೋಪ ಮತ್ತು ದುರಾಸೆ. ನಿನ್ನ ಜೀವನದ ನಿರ್ಧಾರಗಳು ನಿನ್ನ ಕೈಯಲ್ಲಿಯೇ ಇರುತ್ತವೆ. ಬೇರೆಯವರ ಕೈಗೆ ಕೊಡಬೇಡ. ನಿನ್ನ ಜೀವನವೇ ಹಾಳಾಗುತ್ತದೆ. ಹಾಗಾಗಿ ಏನೇ ಆದರೂ ಕೂಡ ನೀನೇ ನಿರ್ಧಾರವನ್ನ ತೆಗೆದುಕೋ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆ ಇಡು. ಮುಂದಿನದ್ದು ಆ ಭಗವಂತನು ನೋಡಿಕೊಳ್ಳುತ್ತಾನೆ. ಕಾಲಚಕ್ರ ತಿರುಗಿದಂತೆ ಎಲ್ಲವೂ ಕೂಡ ಬದಲಾಗುತ್ತಾ ಸಾಗುತ್ತವೆ. ನೀನು ಅನುಭವಿಸಿದಂತಹ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನದ ಪಾಠವನ್ನ ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆ ಇಡು. ಮುಂದಿನ ಭವಿಷ್ಯವನ್ನ ದೇವರಿಗೆ ಬಿಟ್ಟು ಬಿಡು. ನಿನ್ನನ್ನ ಕಡೆಗಣಿಸಿ ಬಿಟ್ಟು ಹೋದವರೇ ನಿನ್ನ ಕಾಲು ಹಿಡಿಯುತ್ತಾರೆ. ಕಷ್ಟವನ್ನ ಸಹಿಸಿಕೊಳ್ಳುವ ಸಹನೆ ನಿನ್ನಲ್ಲಿ ಇರಲಿ. ಕೃಷ್ಣ ಪರಮಾತ್ಮನ ವಚನಾಮೃತವನ್ನ ಪ್ರತಿದಿನವೂ ಕೂಡ ನೀವು ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.